ರೆಬೆಲ್ ಶಾಸಕ ಯತ್ನಾಳ ಕ್ಷಿಪ್ರ ರಾಜಕೀಯ ನಿರ್ಧಾರ. ಬಿಜೆಪಿ ವಿರುದ್ಧ ಪರ್ಯಾಯ ಪಕ್ಷ ಸ್ಥಾಪನೆಗೆ ಪ್ಲಾನ್ ಮಾಡಿದ್ದಾರೆ. ಶೀಘ್ರವೇ ಯತ್ನಾಳ್ರಿಂದ ಹೊಸ ಪಕ್ಷ ಸ್ಥಾಪನೆಗೆ ಸ್ಕೆಚ್ ಹಾಕಲಾಗಿದೆ. ನೋಡಿ, ರೆಬೆಲ್ ಶಾಸಕ ಯತ್ನಾಳ್ ಕ್ಷಿಪ್ರ ರಾಜಕೀಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹೊಸ ಪಕ್ಷ ಸ್ಥಾಪನೆಗೆ ಪ್ಲಾನ್ ಮಾಡಿದ್ದಾರೆ. ಸುಮ್ಮನೆ ಅಲ್ಲ ಈ ವಿಚಾರ. ಹೊಸ ಒಂದು ಪಕ್ಷವನ್ನ ಕಟ್ಟಿ ಅದನ್ನ ಬೆಳೆಸೋದು ಈಸಿ ಅಲ್ಲ. ಎಷ್ಟೋ ಜನ ನಾಯಕರು ವಿಫಲ ಆಗಿ ಹೋಗ್ಬಿಟ್ಟಿದ್ದಾರೆ. ಯತ್ನಾಳ್ ಪ್ರತ್ಯೇಕ ಪಕ್ಷ ಕಟ್ಟಿದ್ರೆ ಬಿಜೆಪಿಗೆ ಟೆನ್ಷನ್ ಶುರುವಾಗುತ್ತೆ. ಶಾಸಕ ಯತ್ನಾಳ್ ಪರ ಕಟ್ಟ ಹಿಂದುತ್ವ ಯುವಕರಿದ್ದಾರೆ. ಲಿಂಗಾಯತ ಸಮುದಾಯದ ಒಂದು ಪಂಗಡ ಯತ್ನಾಳ್ ಅವರ ಬೆನ್ನಿಗಿದೆ. ಯತ್ನಾಳ್ ಬಿಜೆಪಿ ಬಿಟ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಮಟ್ಟದ ನಷ್ಟವನ್ನ ಅನುಭವಿಸಬೇಕಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಲಾಸ್ ಆಗುವ ಆತಂಕದಲ್ಲಿ ಬಿಜೆಪಿ ನಾಯಕರಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ರೆಬೆಲ್ ಶಾಸಕ ಯತ್ನಾಳ್ ಅವರ ನಡೆ. ರೆಬೆಲ್ ಶಾಸಕ ಯತ್ನಾಳ್ ಕ್ಷಿಪ್ರ ರಾಜಕೀಯ ನಿರ್ಧಾರವನ್ನ ಮಾಡಿದ್ದಾರೆ. ಬಿಜೆಪಿ ವಿರುದ್ಧ ಪರ್ಯಾಯ ಪಕ್ಷ ಸ್ಥಾಪನೆಗೆ ಪ್ಲಾನ್ ಮಾಡಿದ್ದಾರೆ ಯತ್ನಾಳ್. ಶೀಘ್ರವೇ ಯತ್ನಾಳ್ರಿಂದ ಹೊಸ ಪಕ್ಷ ಸ್ಥಾಪನೆಗೆ ಪ್ಲಾನ್ ನಡೀತಾ ಇರೋದು. ಯತ್ನಾಳ್ ನಿರ್ಧಾರ ಗೊತ್ತಾಗಿ ಬಿಜೆಪಿ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಈಗ ಯತ್ನಾಳ್ 70 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ RSSನ ಒಬ್ಬ ನಾಯಕರಿಗೆ ಹೇಳಿದ್ದಾರೆ, ಮುಕುಂದ್ ಅವರಿಗೆ. ಈ ವಿಚಾರ ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಾಗಿದೆ. ಯತ್ನಾಳ್ ಒಬ್ಬ ಸಾಮಾನ್ಯ ನಾಯಕರೇನಲ್ಲ. ಅವರಿಗೂ ಕೂಡ ಅವರದ್ದೇ ಆದಂಥ ವರ್ಚಸ್ಸಿದೆ. ಅವರದ್ದೇ ಆದಂಥ ಬೆಂಬಲಿಗರ ಪಡೆ ಇದೆ. ಬಹಳ ಪ್ರಮುಖವಾಗಿ ಹಿಂದುತ್ವದ ಅಜೆಂಡಾದಲ್ಲಿ ಬದುಕ್ತಾ ಇರುವಂತ ಯುವಕ ಯುವತಿಯರು ಅವರ ಬೆನ್ನಿಗೆ ನಿಲ್ತಾರೆ. ಜೊತೆಗೆ ಪ್ರಬಲ ಲಿಂಗಾಯತ ಸಮುದಾಯದ ನಾಯಕರಲ್ಲಿ ಪ್ರಮುಖರಲ್ಲಿ ಒಬ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಆ ಸಮುದಾಯದ ಒಂದು ಪಂಗಡ ಯತ್ನಾಳ್ ಅವರ ಬೆಂಬಲಕ್ಕೆ ನಿಲ್ಲುತ್ತೆ. ಹಾಗಾಗಿ ಯತ್ನಾಳ್ ಅವರನ್ನ ಬಿಡಕ್ಕೂ ಇಲ್ಲ, ಇಟ್ಗಂಗೂ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಬಿಜೆಪಿಯಲ್ಲಿ. ಎಷ್ಟೇ BS ಯಡಿಯೂರಪ್ಪನವರ ವಿರುದ್ಧ ಹರಿಹಾಯ್ದಿದ್ರು, ಆರೋಪ ಮಾಡಿದ್ರು, BY ವಿಜೇಂದ್ರ ಅವರ ವಿರುದ್ಧ ಏಕವಚನದಲ್ಲೇ ಮಾತನಾಡಿದ್ರು. ಯಾಕೆ ಹೈಕಮಾಂಡ್ ನಾಯಕರು ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇತ್ತು. ಬಿಕಾಸ್ ಅವರು ಎಷ್ಟರ ಮಟ್ಟಿಗೆ ಪವರ್ಫುಲ್ ಅನ್ನೋದು ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಿದೆ. ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂತ ಹಿಡಿತ ಇದೆ ಯತ್ನಾಳ್ ಅವರಿಗೆ. ಶಾಸಕ ಯತ್ನಾಳ್ ಪರ ಕಟ್ಟ ಹಿಂದುತ್ವದ ಯುವಕರಿದ್ದಾರೆ. ಲಿಂಗಾಯತ ಸಮುದಾಯದ ಒಂದು ಪಂಗಡ ಯತ್ನಾಳ್ ಅವರ ಬೆನ್ನಿಗಿದೆ. ಯತ್ನಾಳ್ ಬಿಜೆಪಿ ಬಿಟ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಷ್ಟ ಆಗಿ ಹೋಗುತ್ತೆ. ಇನ್ನು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ, ಬಿಜೆಪಿಗೆ ಅತಿ ಹೆಚ್ಚು ವೋಟ್ ಶೇರ್ ಇರೋದು ಉತ್ತರ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕ ಭಾಗದಲ್ಲೇ ಅತಿ ಹೆಚ್ಚು ಶಾಸಕರನ್ನ ಹೊಂದಿರ್ತಾರೆ ಯಾವಾಗಲೂ ಕೂಡ. ಈ ಬಾರಿ ಸ್ವಲ್ಪ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲಾಸ್ ಆಯಿತು. ಆದ್ರೆ ಅದನ್ನ ಬಿಟ್ಟು ಈ ಹಿಂದಿನ ಇತಿಹಾಸವನ್ನ ನಾವು ಗಮನಿಸಿದ್ರೆ ಬಹಳಷ್ಟು ಶಾಸಕರನ್ನ ಉತ್ತರ ಕರ್ನಾಟಕದ ಜನ ಕೊಟ್ಟಿದ್ದಾರೆ ಬಿಜೆಪಿಗೆ. ಈಗ ತೀವ್ರ ಕುತೂಹಲ ಕೆರಳಿಸಿದೆ ರೆಬೆಲ್ ಶಾಸಕ ಯತ್ನಾಳ್ ಅವರ ನಡೆ. ಹಾಗಾದ್ರೆ ಯತ್ನಾಳ್ ಅವರ ವಿರುದ್ಧ ಬಿಜೆಪಿ ನಾಯಕರು ಕ್ರಮವನ್ನ ತೆಗೆದುಕೊಂಡ್ರೆ ಅವರ ಮುಂದಿನ ಪ್ಲಾನ್ ಹೊಸ ಪಕ್ಷನ